ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಷ್ಟು ಬಿಸಿಲಿದೆ ಗೊತ್ತಾ? ಬಾ 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 ಬಿಸಿಲನ್ನು ನೋಡ್ತಾ ಇದ್ದರೆ ನೋಡಿ, ಬಿಸಿಲು ತೋರಿಸ್ತೀನಿ. ಇಲ್ಲಿ ನಾವು ನೆರಳಿಗೆ ಕೂತ್ಕೊಂಡಿದ್ವಿ. ಇವಾಗ ನಿಮಗೆ ಇಷ್ಟು ಕಾಣಲ್ಲ ಅನಿಸುತ್ತೆ. ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಈ ಕಾಲು ಈ ನೆಲದಲ್ಲಿ ಇಡುವುದಕ್ಕಾಗಲ್ಲ, ಎಷ್ಟೋ ಬಿಸಿಲು. ಆದರೆ ಇಲ್ಲೇ ಕುಳಿತುಕೊಂಡಿದ್ದೀನಿ. ಸ್ನಾನ ಆಯಿತು, ಸ್ನಾನ ಆಗಿ ಇವಾಗ ಕಮ್ಮಿ ಆಗುತ್ತೆ. ಕಾಲು ಭಯಂಕರ ಸಿಗುತ್ತೆ ನೋಡಿ. ಆದರೆ ಏನೂ ಮಾಡೋದಕ್ಕಾಗಲ್ಲ, ಕರೆದುಕೊಂಡು ಹೋಗ್ತಾರೆ ರಾಯರು. ಇಲ್ಲೇ ಸ್ನಾನ ಮಾಡಿದ್ವಿ, ಅದ್ಭುತವಾಗಿ ಸ್ನಾನ ಮಾಡಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು ಇಲ್ಲೇ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ತಂದೆ ಇಲ್ಲೇ ಕೂತ್ಕೊಂಡೆ. ಈ ಬೇವಿನ ಮರ ಮತ್ತು ಮಾವಿನ ಮರ. ನೋಡಿ, ಮಾವಿನ ಮರ ಎಷ್ಟು ಕಾಯಾಗಿದೆ, ಹಣ್ಣಾಗಿಲ್ಲ. ನೋಡಿ, ಮಾವಿನಕಾಯಿ ಆಗಿದೆ. ನೋಡೋಣ, ಯಾಕೋ ತಿನ್ಬೇಕು ಅನಿಸುತ್ತೆ. ಒಂದು ನೋಡೋಣ, ತಿನ್ನೋಣ. ಹಿಂಗೆ ತೊಗೊಳೋದು ಇವಾಗ. ಪಾಪ ಅವರು ಓನರ್ ಎಲ್ಲಾದರೂ ಬಂದು ಮತ್ತೆ ಬೈದಿದ್ದಾರೆ ಅಂತ ಭಯ. ಅಯ್ಯೋ, ನೋಡೋಣ. ಒಂದೇ ಕೊಡಪ್ಪ ಸಾಕು. ಓಂ ಶ್ರೀ ಗುರು ರಾಘವೇಂದ್ರಾಯನ್ಮ. ಒಂದೇ ಒಂದು ಕೊಡಪ್ಪ ತಂದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಒಂದೇ ಬೇಕಾಗಿತ್ತಲ್ಲ ತಂದೆ, ನನಗೆ 3 ಯಾಕೆ ಕೊಟ್ರಿ? ಅಯ್ಯೋ ತಂದೆ, ಒಂದು ಕೇಳಿದ್ರೆ 3 ಕೊಟ್ರಿ ತಂದೆ. ವೇಸ್ಟ್ ಮಾಡೋದು ಬೇಡ, ಯಾರಿಗಾದರೂ ಕೊಡೋಣ. ನೀರು ಬರುತ್ತಾ ತೊಳೆಯೋಕ್ಕೆ? ಅಯ್ಯೋ, ನೀರೇ ಇಲ್ಲ ಅನಿಸುತ್ತೆ. ಅಯ್ಯೋ, ನೀರೇ ಇಲ್ಲಲ್ಲ ತಂದೆ. ಇದು ಅಲ್ಲೇ ತೊಳೆಯೋಣ. ಹಾಗಾದರೆ ಬಾಟ್ಲಿದೆ, ಬಾಟ್ಲಲ್ಲಿ ತೊಳೆಯೋಣ. ಶ್ರೀ ಗುರು ರಾಘವೇಂದ್ರಾಯ ತಂದೆ. ಒಂದು ಕೊಟ್ಟಿದ್ರೆ ಸಾಕಾಗ್ತಾಯಿತ್ತು. ಸಿಕ್ಕಾಪಟ್ಟೆ ಹುಳಿ. ಇದಕ್ಕೆ ಉಪ್ಪು ಖಾರ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಯಾರು ಮತ್ತೆ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿ ನೆರಳಿಗಂತ ಕೂತ್ಕೊಂಡು ಅಂತ ಬಂದ್ವಿ, ಊಟ ಮಾಡ್ಕೊಂಡು ಬಂದಿದ್ದೀವಿ. ಊಟದ್ದೇನು ಸಮಸ್ಯೆ ಇಲ್ಲ. ಹಾಗೆ ಬಿಸಿಲು ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ಕೂತ್ಕೊಳ್ಳೋಣ ಅಂದ್ಕೊಂಡು. ಯಾಕೋ ಮಾವಿನಕಾಯಿ ನೋಡ್ತಾ ಇರಬೇಕಾದ್ರೆ ಯಾಕೋ ತಿನ್ನಬೇಕು ಅನ್ನಿಸ್ತು. ಎಲ್ಲ ತಿನ್ಕೊತ ಹೋಗೋಣ. ನೋಡಿ, ಅಲ್ಲಿ ನೋಡಿ, ಯಾವಾಗ ತೋರಿಸ್ತೀನಿ. ಎಷ್ಟು ಬಿಸಿಲಿದೆ ಅಂದರೆ
ಅಪ್ಪ, ಕಾಲು ಬೆಂಕಿಯಲ್ಲಿ ಕಾಲಿಟ್ಟಾಗುತ್ತೆ. ಒಂದು ಅಷ್ಟು ರೋಡಲ್ಲಿ ನಡೆಯೋಕ್ಕೂ ಆಗಲ್ಲ. ಅಲ್ಲಿ ಏನು ರೋಡ್ ಇದೆಯಲ್ವ, ಮೇನ್ ರೋಡಲ್ಲಿ ಈ ಕಂಬದಷ್ಟು ಕೂಡ ಹೋಗೋದಕ್ಕಾಗೋದಿಲ್ಲ, ಅಷ್ಟು ಬೆಂಕಿಯಾಗಿರುತ್ತೆ. 12 ಗಂಟೆವರೆಗೂ ನಡೀತಾ ಇದ್ದೀನಿ. ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಟ್ಟಿನಲ್ಲಿ. ಇದು ವೈಟ್ ಆಗಿರುತ್ತಲ್ಲ, ಇದು ಚೆನ್ನಾಗಿರುತ್ತೆ. ಇದು ಕೈ ಇರುತ್ತೆ, ಅದಕ್ಕೋಸ್ಕರ. ಉಪ್ಪು ಖಾರ ಆಗ್ಬೇಕಾಯ್ತು ಇದಕ್ಕೆ. ಹಣ್ಣಾದ್ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಇದು.